ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ಮೀಡಿಯಂ ಸೈಜದ ಆಲೂಗಡ್ಡೆಯನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ. ಈ ಆಲೂಗಡ್ಡೆಯಿಂದ ಸುಮಾರು ಪಲ್ಯ ರೆಸಿಪಿಗಳನ್ನೂ ಮಾಡ್ಕೊಂಡಿರ್ತೀರಿ, ಸ್ನ್ಯಾಕ್ಸ್ ರೆಸಿಪಿಗಳನ್ನೂ ಮಾಡ್ಕೊಂಡಿರ್ತೀರಿ. ಇವತ್ತೊಂದು ಟೇಸ್ಟಿಯಾಗಿರುವಂಥ ಎಣ್ಣೆ ಬಳಸ್ತೀನಿ ಒಂದು ರೆಸಿಪಿಯನ್ನು ಮಾಡೋಣ್ರಿ. ತುಂಬ ಯೂನಿಕ್ ಅದ ರೀ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಇದು ಒಂದು ಮೀಡಿಯಂ ಸೈಜದ ಆಲೂಗಡ್ಡೆ ಅಂತ ತೊಗೊಂಡಿನಿ. ಇದನ್ನು ನಾನು ತುರಿದ್ಬಿಟ್ಟು ತೊಗೋತೀನಿ. ನೀವು ಮ್ಯಾಶ್ ಮಾಡಿನೂ ತೊಗೋಬೋದು, ಆದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿ ತೊಗೋಬೇಕ್ರಿ. ಇದನ್ನು ನೋಡಿ, ಯಾವುದೇ ರೀತಿ ಸಣ್ಣ ಸಣ್ಣ ಪೀಸ್ಗಳು ಉಳಿಬಾರ್ದು ಅಂತ ಹೇಳಿ ನಾನು ಇದನ್ನು ತುರಿದ್ಬಿಟ್ಟೇ ತೊಗೊಂಡಿದ್ದೀನಿ. ಸಣ್ಣ ಆಲೂಗಡ್ಡೆ ಇದ್ದರೆ ನೀವು 2 ಆಲೂಗಡ್ಡೆಯನ್ನೇ ತಗೋರಿ. ನೋಡಿ, ಈಗ ಇದನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಆಮೇಲೆ ಯೂಸ್ ಮಾಡ್ತೀನಿ. ಮಿಕ್ಸಿ ಜಾರ್ಗೆ ನಾನು ಇಷ್ಟು ಪಾಲಕ್ ಸೊಪ್ಪನ್ನು ತೊಗೋತಾ ಇದ್ದೀನಿ. ಒಂದು ಸಣ್ಣ ಬಟ್ಲೆ, ಅರ್ಧ ಬಟ್ಲಾಗಷ್ಟು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ಈಗ ನೀರು ಹಾಕ್ದೇನೆ ಗ್ರೈಂಡ್ ಮಾಡ್ತೀನಿ. ಈಗ ಇದನ್ನು ಫಸ್ಟ್ ಹೀಗೆ ಗ್ರೈಂಡ್ ಮಾಡ್ಕೊಂಬಂದೀನಿ ರೀ. ಈಗ ಇದಕ್ಕೆ ಮೊಸರನ್ನು ಹಾಕ್ತಾಯಿದ್ದೀನಿ. 3/4 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರು, ಹುಳಿ ಮೊಸರು ಯಾವುದಾದ್ರೂ ನಡೀತದೆ ರೀ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೇನೆ ರೀ. ಈಗ ಇದನ್ನು ರುಬ್ಬಿ ತೊಗೊಂಡೇನಿ ರೀ. ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ. ಈ ಬೇಯಿಸಿರೋ ಆಲೂಗಡ್ಡೆಗೆ ಪಾಲಕ್ ಸೊಪ್ಪು ಮತ್ತು ಮೊಸರನ್ನು ಏನು ರುಬ್ಕೊಂಡಿಲ್ಲ ಅದನ್ನು ಹಾಕ್ತಾಯಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡೇನಿ. ಇಲ್ಲ ಇದಕ್ಕಿಂತ ಬೇಗನೆ ಹಾಕ್ಬೇಕಂದ್ರೆ ಇದನ್ನೆಲ್ಲ ಸೇರಿಸಿ ಮತ್ತು ಇನ್ನೊಮ್ಮೆ ಮಿಕ್ಸಿಗೆ ಹಾಕಿಬಿಟ್ಟು ತೊಗೊರಿ, ನಡೀತದೆ. ನೋಡಿ, ಯಾವ್ದು ಆಲೂಗಡ್ಡೆ, ಪಾಲಕ್ ಸೊಪ್ಪು, ಮೊಸರು ಎಲ್ಲನೂ ಏನಾಗೈತಿ ನೀಟಾಗಿ ಮಿಕ್ಸ್ ಆಗ್ಯಾದ, ಉಪ್ಪು ಎಲ್ಲ. ನೋಡಿ, ಯಾವುದೇ ರೀತಿ ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿರಿ. ಇಲ್ಲಾಂದ್ರೆ ನೀವು ಮಿಕ್ಸಿಗೆ ಹಾಕಿಬಿಟ್ಟೇ ತೊಗೊರಿ, ನಡೀತದೆ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗಷ್ಟೇ, ಮೇಜರಿಂಗ್ ಕಪ್ದಿಂದ 1 ಕಪ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ರೀ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ರವೆ ಐತಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿ. ಈಗ ಫಸ್ಟ್ 1 ಕಪ್ ಹಾಕ್ತೀನಿ ರೀ. ಈಗ ಹಿಟ್ಟನ್ನು ಕಲಸಿ ತೊಗೋತೀನಿ. ಇನ್ನೊಂದು ಸ್ವಲ್ಪ ಹಿಡಿಸ್ತಿತ್ತಂದರೆ ಆ ರವೆಯನ್ನು ಹಾಕೋತೀನಿ ರೀ. ನೋಡಿ, ಇದರಲ್ಲಿನೇ ನೀರನ್ನು ಅಂದ್ರೆ ನಾನು ನೀರನ್ನೇನು ಬಳಸ್ತಾ ಇಲ್ಲ. ಈ ಮೊಸರಿನಲ್ಲಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋದ್ರಿ. ಇದನ್ನು ನೀರು ಬೇಡ, ಎಣ್ಣೆ ಬೇಡ. ನೋಡಿ, ಇನ್ನೊಂದು ಸ್ವಲ್ಪ ಮೆತ್ತಗದ ರೀ. ಇನ್ನೊಂದು 4-5 ಸ್ಪೂನಾಗಷ್ಟೇ ರವೆಯನ್ನು ಹಾಕೋತೀನಿ. ನೋಡಿ, ಭಾಳ ಗಟ್ಟಿನೂ ಕಲಿಸ್ಬಾರ್ದು ರೀ. ಮತ್ತು ನೋಡಿ, ಫಸ್ಟ್ ಒಂದು 2 ಸ್ಪೂನ್ ಆಗಷ್ಟು ಹಾಕೋತೀನಿ. ಯಾಕಂದ್ರೆ ರವೆ ಇರ್ತದಲ್ಲ, ಆ ಮೊಸರನ್ನು ಹೀರ್ಕೊಂಡು ಇನ್ನಷ್ಟು ಬಿರುಸಾಗ್ಬಿಡ್ತದೆ ರೀ, ಅಥವಾ ಗಟ್ಟಿ ಆಗ್ತದೆ ಅದು ಹಿಟ್ಟು. ನೋಡಿ, ನೀರು ಎಣ್ಣೆ ಬಳಸ್ತೇನೆ ಮಾಡ್ತಾ ಇರೋಂಥ ರೆಸಿಪಿ ಅಂತಲೂ ಕರಿಬೋದು, ಅಥವಾ ನೀವು 0 ಆಯಿಲ್ ರೆಸಿಪಿ ಅಂತಲೂ ಕರಿಬೋದು. ಈಗ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿ ನೋಡಿರಿ. ನೋಡಿ, ಈ ರೀತಿ ಇರಬೇಕು ರೀ. ಇನ್ನೂ ಗಟ್ಟಿ ಆಗ್ತದೆ ರೀ ಇದು. ಮೊಸರನ್ನು ಹಿರ್ಕೊಂಡು ರವೆ ಇರ್ತದಲ್ಲ. ನೋಡಿ, 1 ಕಪ್ ಆಗಷ್ಟು ರವೆಯನ್ನು ಹಾಕಿ ಮತ್ತೊಂದು 3 ಸ್ಪೂನ್ ಆಗಷ್ಟು ರವೆಯನ್ನು ಹಾಕಿದ್ದೀನಿ ರೀ ನಾನು. ಇದೇ ರೀತಿಯೇ ಇರಬೇಕು. ಈಗ ಇದು ನೆನಿಲಿ ರೀ. ಮುಚ್ಚಿ ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ತೇನೆ ಒಂದು ಆಲೂಗಡ್ಡೆ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ 2 ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿ ಶುಂಠಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಈಗ ಇದನ್ನು ರುಬ್ಬಿ ತೊಗೊಂಡೀನಿ ರೀ. ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ. ಪಲ್ಯಕ್ಕೆ ಒಗ್ಗರಣೆನ ಹಾಕ್ತೀನಿ ರೀ. ಈಗ ಕಡಾಯಿಗೆ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನಿಂದ ಸೊಂಪನ್ನು ಹಾಕ್ತಾಯಿದ್ದೀನಿ. ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ. ನೋಡಿ, 1 ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 1 ಪಲಾವ್ ಎಲೆನ, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಎಲ್ಲನೂ ಫ್ರೈ ಆಗಲಿ ರೀ. ಈಗ ಫ್ರೈ ಆದಮೇಲೆ ಆ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ.
ಇದನ್ನು 1 ನಿಮಿಷ ಆಗಷ್ಟೇ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೋತೇನೆ ರೀ. ಆ ಟೊಮ್ಯಾಟೊ ಎಲ್ಲ ಬೇಯ್ದು ಎಣ್ಣೆ ಸಪ್ರೇಟ್ ಆಗಲಿ, ಸಪ್ರೇಟ್ ಆಗೋವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋದು. ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ. ಈಗ ನೋಡಿರಿ ಟೊಮ್ಯಾಟೊ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಸಪ್ರೇಟ್ ಆಗೈತಿ. ಈಗ ಉಳಿದಿರುವ ಮಸಾಲೆಗಳನ್ನ ಹಾಕ್ತೀನಿ. ಈಗ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರ್. ಈ ಮಸಾಲೆನೂ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೊಳೋಣ. ಈಗ ಮಸಾಲೆನೂ ಬೇಯಿಸ್ಬಿಟ್ಟು ತೊಗೊಂಡೇನಿ ರೀ. ಮಸಾಲೆನೂ ಆ ಟೊಮ್ಯಾಟೊ ಜೊತೆ ಎಲ್ಲ ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ನೋಡಿ. 2 ಆಲೂಗಡ್ಡೆ, 2 ಆಲೂಗಡ್ಡೆಗೆ 2 ಟೊಮ್ಯಾಟೊನ ಹಾಕೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಪಲ್ಯ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿಬಿಟ್ಟು ನೀರನ್ನು ಹಾಕೋರಿ. ನಾನು ತುಂಬ ತೆಳುಗೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನಾನು 1 ಬಟ್ಲಾಗಷ್ಟೇ ನೀರನ್ನು ಹಾಕೀನಿ ರೀ. ನೋಡಿ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದರು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದಂಥ ರೆಸಿಪಿಗಳನ್ನ ತೋರಿಸ್ರಿ ಅಂತ ಹೇಳಿ. ನೋಡಿ ಇದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಾರ್ದವ್ರಿಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ರೀ. ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ 2 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಈಗ 2 ನಿಮಿಷ ಆಗಿದೆ ರೀ. ಪಲ್ಯನೂ ಕುದಿರ್ತದೆ ನೋಡಿ. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು ಅರ್ಧ ನಿಮಿಷ ಆಗಷ್ಟ ಕುದಿಸ್ಬಿಟ್ಟು ತೊಗೋತೀನಿ ಇದನ್ನು. ಈಗ ಪಲ್ಯ ಕುದ್ದದು ನೋಡಿರಿ. ನೋಡಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ರೀ. ನೀವು ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ, ಜೀರಾ ರೈಸ್ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಮುಚ್ಚಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ರವೆನೂ ನೆಂದಿರ್ತದೆ ರೀ. ನೋಡಿ ಇದೇ ಈಗಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ. ಭಾಳ ಫಸ್ಟೇ ನೀವು ಗಟ್ಟಿ ಅಥವಾ ಬಿರುಸು ಕಲಿಸ್ಕೊಂಡ್ರಂದ್ರೆ ನಾನು ಇವತ್ತು ಟೇಸ್ಟಿಯಾಗಿರುವಂಥ ಸಾಫ್ಟಾಗಿರುವಂಥ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾಯಿದ್ದೀನಿ. ನೀವು ಫಸ್ಟೇ ಈ ರವೆಯನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟು ತೊಗೊಂಡ್ರೆ ಅವಾಗ ರೊಟ್ಟಿ ಏನಾಗ್ತಾವೆ ರೀ, ಬಿರುಸಾಗ್ತವೆ ಅಥವಾ ಗಟ್ಟಿ ಬರ್ತಾವೆ ರೀ. ನೋಡಿ ಕೆಲವರು ಹೇಳ್ತಿರ್ತಾರಲ್ಲ ನಮ್ಮ ರವೆ ರೊಟ್ಟಿ ಗಟ್ಟಿ ಬರ್ತಾವತ್ತು ಹೇಳಿ. ಈ ರೀತಿ ಹಿಟ್ಟನ್ನು ಮೆತ್ತ ಕಲಿಸ್ಬಿಟ್ಟು ತೊಗೋಬೇಕು. ಮತ್ತು ಮೊಸರಿನಲ್ಲಿನೂ ಕಲಿಸ್ಬೇಕು ರೀ. ಅವಾಗ ತುಂಬಾ ಸಾಫ್ಟಾಗಿ ಬರ್ತಾವೆ. ಯಾವುದೇ ರೀತಿ ಬೇಕಿಂಗ್ ಪೌಡ್ರ್ ಬೇಡ, ಬೇಕಿಂಗ್ ಸೋಡಾ ಬೇಡ, ಏನೂ ಬೇಡ. ನೋಡಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊತೀನಿ ನಾನು. ನಿಮಗೊಂದು 2 ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಪಾಲಕನ್ನು ಹಾಕೀವಿ, ಐರನ್ ರಿಚ್ ಇರ್ತದೆ ರೀ. ನೋಡಿ ಈ ರೀತಿ ಡಿಫ್ರೆಂಟಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ 2 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಈ 2 ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ. ಇನ್ನೂವರೆಗೂ ಎಣ್ಣೆಯನ್ನು ಬಳಸಿಲ್ಲ. ಈಗ ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬಿಟ್ಟು ತೊಗೊಂಡ್ರಿ. ನಾನು ಇದೇ ಚಪಾತಿ ಮಾಡುವ ತಗಡ ಮೇಲೆ ಲಟ್ಟಿಸ್ಬಿಟ್ಟು ತೊಗೋತೀನಿ. ಇಲ್ಲ ನೀವು ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಬಿಟ್ಟು ತೊಗೋಬೋದು. ಉಳ್ಳಿ ಎಷ್ಟದ ಅದರ ತಕ್ಕಂಗೆ ಲಟ್ಸ್ಕೊರಿ. ನಾನು ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ. ಇಲ್ಲ ದೊಡ್ಡ ದೊಡ್ಡ ಉಳ್ಳಿ ಹಿಡ್ಕೊಂಡು ನೀವು ದೊಡ್ಡನೂ ಲಟ್ಟಿಸ್ಬಿಟ್ಟು ತೊಗೋಬೋದು. ನೋಡಿ ಒಂದು ಪುರಿ ಸೈಜ್ದಷ್ಟು ಲಟ್ಸ್ಕೊಂಡೀನಿ ರೀ ಇದನ್ನು. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳೋಣ. ಈಗ ಇದನ್ನು ನಾನು ಎಣ್ಣೆ ಹಸದೇ ಬೇಯಿಸ್ತಾಯಿದ್ದೀನಿ. ಇದನ್ನು ತಿರುಗಿಬಿಟ್ಟು ಬೇಯಿಸ್ಕೊಂಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬ್ಯದ ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬ್ಯದ ನೋಡ್ರಿ. ನೋಡಿ ಆ ರೀತಿ ಸಣ್ಣ ಬೇಡ ದಪ್ಪ ಅನ್ನಿಸ್ತಾವ ಅಂದ್ರೆ ನಾನು ನಿಮಗೆ ತೆಳ್ಳಗನೂ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಇದು
ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾವೆ. ಎಷ್ಟು ಬೇಕಷ್ಟು ತೆಳುವೂ ನೀವೇನು ಮಾಡ್ಬೋದು ಲಟ್ಸ್ಕೊಬೋದು. ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿನೂ ಹಾಕೋಬೋದು. ನೋಡಿ 1 ಕಪ್ಪಿನಕ್ಕಿಂತ ರವೆ ಜಾಸ್ತಿ ಹಿಡಿಸೈತ್ಲ, ನೀವೇನು ಮಾಡಿರಿ ಮೊಸರನ್ನು ಅರ್ಧ ಕಪ್ ಆಗಷ್ಟೇ ಹಾಕಿ ರುಬ್ಬಿ ತೊಗೊರಿ. ಎಷ್ಟು ಬೇಕಷ್ಟು ತೆಳು ಲಟ್ಸ್ಕೊರಿ. ತುಂಬಾ ಸಾಫ್ಟಾಗಿ ಆ ರೀತಿ ದಪ್ಪ ಸಣ್ಣ ಸಣ್ಣ ಬೇಡ ಅಂದ್ರೆ ಈ ರೀತಿನೂ ಮಾಡ್ಕೊರಿ ನೀವು. ಎಷ್ಟು ಹಿಟ್ಟನ್ನು ಮೆತ್ತ ಕಲಿಸ್ಕೊತಿರ್ಲ ಅಷ್ಟೇ ಏನಾಗ್ತಾವೆ ರೀ ರವೆ ರೊಟ್ಟಿ ಸಾಫ್ಟಾಗಿ ಬರ್ತಾವೆ. ಇಷ್ಟು ದೊಡ್ಡೂ ನೀವೇನು ಮಾಡ್ಬೋದು ತೆಳುವಾಗಿನೇ ಲಟ್ಸ್ಕೊಂಡು ತೊಗೋಬೋದು. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಹಿಟ್ಟನ್ನು ರೆಡಿ ಮಾಡ್ಕೊಂಡ್ರಿ ನೋಡಿ. ಈ 2 ದೊಡ್ಡೂ ಮಾಡ್ಕೊಂಡೀನಿ ನೋಡಿರಿ. ನೋಡಿ ಎಷ್ಟು ಬೇಕಷ್ಟು ನೀವೇನು ಆ ರೀತಿಯೇ ದಪ್ಪ ಮಾಡ್ಕೋಬೇಕಂತೇನಿಲ್ಲ. ಕೆಲವ್ರಿಗೆ ದಪ್ಪನ ಇಷ್ಟ ಆಗೋಲ್ಲ. ಎಷ್ಟು ಬೇಕಷ್ಟು ನೀವು ಇಲ್ಲಿ ನೋಡಿರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತೆಳುವಾಗಿನೂ ಲಟ್ಟಿಸ್ಬಿಟ್ಟು ತೊಗೋಬೋದು. ಇದಕ್ಕೆ ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ಬಿಟ್ಟು ತೊಗೊಂಡಿನಿ. ಇಲ್ಲ ಎಣ್ಣೆನೇ ಬೇಡ ಅಂದ್ರೆ ನೀವು ಹಾಗೇ ಬೇಯಿಸ್ಬಿಟ್ಟು ತೊಗೊರಿ ಅಥವಾ ತುಪ್ಪ ಹಚ್ಚಿನೂ ಬೇಯಿಸ್ಕೊರಿ. ಇದ್ರ ಜೊತೆ ಅಂತೂ ಇದು ಆಲೂಗಡ್ಡೆ ಪಲ್ಯ ಬೆಸ್ಟ್ ಕಾಂಬಿನೇಷನ್. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವಾ ಪಾಲಕ್ ಚಪಾತಿನೂ ಅನ್ಬೋದು, ರವಾ ಪಾಲಕ್ ರೊಟ್ಟಿ ಅಂತಲೂ ಕರಿಬೋದು. ರೊಟ್ಟಿ ಅಂದ್ರೆ ನಾವೇನು ತಟ್ಟಿಲ್ರಿ, ಮತ್ತು ಎಣ್ಣೆ ನೀರು ಬಳಸದೇನೆ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಎಷ್ಟು ಸಾಫ್ಟೂ ಅದ ನೋಡಿರಿ. ನೋಡಿ ನಿಮಗೆ ಸಮೀಪದಿಂದನೂ ತೋರ್ಸತ್ತೀನಿ. ಇವು ನೋಡಿರಿ ಈ ರೀತಿ ಬೇಡ. ನೋಡಿ ಎಷ್ಟು ಸಾಫ್ಟಾಗಿ ನಮ್ಮ ರವಾ ರೊಟ್ಟಿನೂ ಮಾಡ್ಕೊಂಡಿರ್ತೀವಿ ನಾವು, ಬೇರೆ ರೀತಿಯಲ್ಲಿ ಗಟ್ಟಿ ಬರ್ತಾವನ್ನೋರು ನೋಡಿರಿ ಮೊಸರಿನಲ್ಲೇ ಕಲಿಸ್ಬಿಟ್ಟು ಮಾಡ್ಕೊರಿ. ನೋಡಿ ಸೋಡಾ ಇಲ್ಲ, ಬೇಕಿಂಗ್ ಪೌಡ್ರ್ ಇಲ್ಲ, ಏನೂ ಇಲ್ಲದೇ ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಈ ರೀತಿ ಬೇಡ ಅಂದರೆ ನೀವು ಈ ರೀತಿನೂ ದೊಡ್ಡನೂ ಮಾಡ್ಕೊರಿ. ನೋಡಿ ತುಂಬಾ ಸಾಫ್ಟಾಗ್ಯಾವ. ನೀವು ಇದೇ ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕಂತೇನಿಲ್ಲ. ಈ ಆಲೂಗಡ್ಡೆ ಪಲ್ಯ ಟೇಸ್ಟು ಚೆನ್ನಾಗಿರ್ತದೆ ಅಂಥೇಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಾವ ನೋಡಿರಿ. ತುಂಬಾ ಸಾಫ್ಟಾಗಿರುವಂಥ ನೋಡಿರಿ. ನಾನಂತೂ ಇದಕ್ಕೆ ರವೆಯ ಮತ್ತು ಪಾಲಕ್ ಚಪಾತಿ ಅಂತ ಹೆಸರಿಟ್ಟಿನಿ ನೋಡಿರಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೆಡಿ ಆಗಿದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ ಅದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.